ಮೇಲಿಂದ ಮೇಲೆ ಯಾವುದೇ ವಿಷಯವಾಗಿ ಶ್ರೀಮಾನ್ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತೂ ತಮ್ಮ ನಾಲಿಗೆಯನ್ನು ಬಹಳಷ್ಟುವಾಗಿ ಉದ್ದವಾಗಿ ಬಿಡ್ತಾ ಇದ್ದಾರೆ. ಅವರವರ ಪಕ್ಷದವ್ರನ್ನ ಟೀಕಿಸುವಂಥದ್ದು, ಅದರ ಜೊತೆಗೆ ನಮ್ಮ ಪಕ್ಷದ ಕೆಲವು ಶಾಸಕರನ್ನು ಕೂಡ, ವಿಶೇಷವಾಗಿ ಹುನಗುಂದದ ಶಾಸಕ ಶಿಕ್ಷಕರ ವಿರುದ್ಧ ಅಥವಾ ರಿಸರ್ವೇಷನ್ ವಿರುದ್ಧ ಮಾತಾಡೋಕೆ ತಿಳ್ಕೊಂಡು ಇವತ್ತು ಅವರು ಟೀಕೆ ಮಾಡಲಿಕ್ಕಿದೆ. ದಯಮಾಡಿ ನಾನು BJPಯ ನಾಯಕರಲ್ಲೇ ಕೇಳ್ಕೊತೀನಿ, ಏನು ವಿಡಿಯೋ ಇದೆ, ಅವ್ರು ಮಾತಾಡಿದ್ದೇನಿದೆ ಅದರ ಆಧಾರವಾಗಿ ಇಟ್ಕೊಂಡು ಟೀಕೆ ಮಾಡಿದ್ರೆ ನಿಮ್ಗೆ ಗೌರವ ಸಿಗ್ತದೆ. ಇಲ್ಲಾಂದ್ರೆ ನಿಮ್ಮ ಮರ್ಯಾದೆಯನ್ನೇ ಗೌರವವನ್ನು ನೀವು ಕಳ್ಕೊಳ್ತೀರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈಗ ಮೋದಿ ಸಾಹೇಬರು ಹೋಗಿರ್ತಾರೆ ಪ್ರದೇಶಕ್ಕೆ, ಆದಾಗ NRIಗಳ ಉದ್ದೇಶ ಮಾತಾಡ್ತಾರ, ಮತ್ತೊಬ್ಬರು ಉದ್ದೇಶ ಮಾತಾಡ್ತಾರ. ಅವ್ರೇನು ಮಾತಾಡೋ ವಿಷಯವನ್ನು ಇವತ್ತು ಪತ್ರಿಕೆ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಕೇಳ್ತಿರ್ತೀವಿ, ನೋಡ್ತಿರ್ತೀವಿ. ಅದನ್ನು ರಿಸರ್ವೇಷನ್ ಸಲುವಾಗಿ ಮಾತಾಡಿದ್ರು, ಏನು ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡ್ಯಾರು ರಾಹುಲ್ ಗಾಂಧಿ ಅವರು ಅಂತ. ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಿ ರಿಸರ್ವೇಷನ್ ತೆಗಿಬೇಕು, ಇಡೀ ದೇಶದೊಳಗೆ ರಿಸರ್ವೇಷನ್ ಇರಬಾರ್ದು ಅಂತ ಹೇಳಿದ್ರು, ಅಂಥವ್ರು ಇವತ್ತು ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಆಪಾದನೆ ಮಾಡ್ಲಿಕ್ಕೆ. ಇದು ದುರ್ದೈವ. ನೋಡೋರಿಗೆ ಏನು ಮೋಜಾಗಿಬಿಟ್ಟಿದೆ, ಏನು ಮಾಧ್ಯಮಗಳ ಮುಖಾಂತರ ಇರ್ಬೋದು, ಮತ್ತೊಂದಿರ್ಬೋದು, ಇದು ಮೋಜಿನ ಸಂಗತಿ ಆಗ್ತಾ ಇದೆ ಒಂದು ದೇಶ ಮಟ್ಟದೊಳಗೆ, ರಾಜ್ಯ ಮಟ್ಟದೊಳಗೆ. ಇದು ನಾವೆಲ್ಲರೂ ಖಂಡಿಸಲೇಬೇಕು. ಆಮೇಲೆ ಯಾರಿಗೇ ಆದರೂ ರಾಜಕಾರಣಿಗಳಿಗೆ, ಯಾವುದೇ ಜವಾಬ್ದಾರಿ ಉಳ್ಳ ಮನುಷ್ಯನಿಗೆ ಒಂದು ಇತಿಮಿತಿ ಇರಬೇಕು. ಆ ಇತಿಮಿತಿಯನ್ನು ಮೀರಿ ನಾವು ಮುಂದೆ ಹೋಗ್ತಾ ಇದ್ವಿ ಎಲ್ಲರೂ. ಅದಕ್ಕೆ ಕಡಿವಾಣ ಹಾಕಲೇಬೇಕಾಗಿದೆ. ಅದಕ್ಕೆ ಕಡಿವಾಣ ಹಾಕುವ ಶಕ್ತಿ ಇರುವುದು ಸಾರ್ವಜನಿಕರಿಗೆ, ಅವರೇ ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಇವತ್ತು ತಾವು ನೋಡಿದಿರಿ, ಈ ಸರಿ ಚುನಾವಣೆ ನಡೆದವು, ಪಾರ್ಲಿಮೆಂಟ್ ಚುನಾವಣೆ ನಡೆದ ಬಳಿಕ ಏನು ಸರ್ವೆ ಅವರ ಒಂದು ರಿಪೋರ್ಟ್ ಬರ್ತಿದ್ದು, ಜನರ ಅಭಿಪ್ರಾಯ ಒಂದೇ ಇರ್ತಿತ್ತು. ಕೊನೆಗೆ ಚುನಾವಣೆ ಮುಗಿದ ನಂತರ ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ಗಂಡ ಅವರೊಂದು ಸ್ಟೋಲನ್ ಮ್ಯಾಂಡೇಟ್ ಅಂತ ತಿಳ್ಕೊಂಡು ಯಾವುದೇ ಒಂದು ವ್ಯಕ್ತಿಗಳಲ್ಲಿ ಮಾತ್ರ ನೇರು ಲಿಂಗಾಯತ ಮೇಲೆ ಬಂದ ಕುರಿ ದೇಶಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅವರು ತಾಯಿ ಕಳ್ಕೊಂಡಿದ್ದಾರೆ, ತಂದೆ ಕಳ್ಕೊಂಡಿದ್ದಾರೆ. ಯಾರು ಘೋಷಿಸಿದಂಥವ್ರ ಜೊತೆ ಇರ್ತಕ್ಕಂಥ ಪಕ್ಷ ಇವತ್ತು ಈ ದೇಶದಲ್ಲಿ ದುಡ್ಡಂತ ನಡೆದಂಥವ್ರಲ್ಲಿ ಕೀಳಾಗಿ ಮಾತಾಡ್ತಕ್ಕಂಥ ಪ್ರವೃತ್ತಿ ಅವ್ರ ಸಂಸ್ಕೃತಿ. ಅದರ ಜೊತೆಗೆ ಜನ ತಿರಸ್ಕರಿಸಿದ್ದಾರೆ, ಅದಕ್ಕೆ ಅಳೋಗತಿ ಮಾತಾಡ್ತಾರೆ. 10 ವರ್ಷ ಮುಂದೆ ಇವ್ರು ಮಾತಾಡ್ತಕ್ಕಂಥದ್ದು ಬಹಳ ಚೆನ್ನಾಗಿ ಕಾಣ್ತಿತ್ತು. ಯಾರೇ ಅದು ಅದರ ಜೊತೆಗೆ ಈ ಶಾಸಕ ಕೇಂದ್ರ ಮಂತ್ರಿ ಯಾರ ತಲೆ ಹುಟ್ಟಿದ್ದಾರೆ ಅಂದ್ರೆ, ಯಾರ ತಂದೆಗಳು ಎಲ್ಲೇ ತಾಯಿಗಳು ಗೊತ್ತಿರುತ್ತೆ. ಇಂತಹ ಪದಗಳು ಯಾರಿಗೆ ನನ್ನಾಗೆ ಸರಿಯಾಗ್ತವೆ. ಏನು ಮಾತು, ಏನು ಸಂಸ್ಕೃತಿ, ಯಾವ ಮಟ್ಟಕ್ಕೆ ಹೋಗ್ತಾರೆ ಇಲ್ಲ. ಜನರು ನಿಮ್ಮನ್ನು ಆರಿಸಿ ಕಳಿಸಿದಾರ, ಅದನ್ನಾದ್ರೂ ನೆನಪಲ್ಲಿ ಇಟ್ಕೊಂಡು ಮಾತು. ಯಾವುದೇ ತಾಯಿ, ಯಾವುದೇ ತಂದೆಗಳಿಗೆ ಗೌರವ ಇಲ್ಲದಂತ ವ್ಯಕ್ತಿ ನಾಡಿನಲ್ಲಿ ಏನು ವಿಚಾರ ಕೊಡ್ತಾರೆ? ಮುಂದಿನ ಪೀಳಿಗೆಯಲ್ಲಿ ವಿಚಾರಧಾರೆಗಳೇ ಸಿನಾಗ್ತದೆ. ಮನೆ ಹಾಕ್ತೀವಿ, ಅದು ಒಂದು ದೊಡ್ಡ